ಕಳಪೆ ಕಾಮಗಾರಿ ಆಗಿರುವಂತ ಕಟ್ಟಡ. 3 ಅಂತಸ್ತು ಅಂತಂದ್ರೆ ಈತ 8 ಅಂತಸ್ತನ್ನ ಕಟ್ಟಿದ್ದಾರೆ. ಗೃಹ ಪ್ರವೇಶಕ್ಕೆ ಊಟ ಹಾಕ್ಸ್ತೀನಿ, ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿ ಅನ್ನೋ ರೇಂಜಿಗೆ ಅಯ್ಯಪ್ಪ ಮಾತಾಡಿದ್ರಂತೆ. 3 ಫ್ಲೋರ್ ಪರ್ಮಿಷನ್ ಅಂತ ತೆಗೆದುಕೊಂಡು 4-5ನೇ ಫ್ಲೋರ್ ಅನ್ನ ಕಟ್ಟೋದಕ್ಕೆ ಮುಂದಾಗ್ತಾರೆ. ಆಗ್ಲೇನೆ ಬಿಬಿಎಂಪಿ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಜನಪ್ರತಿನಿಧಿ ಈ ಅಪ್ಪ ಕಾಲ ಕೆಳಗಡೆ ಹಾಕೊಂಡು ಅದ್ರ ಮೇಲೆ ಕಟ್ಟಡವನ್ನ ಕಟ್ಟೋದಕ್ಕೆ ಮುಂದಾಗ್ತಾರೆ. ಬಿಬಿಎಂಪಿ ಅಧಿಕಾರಿಗಳು ಇಷ್ಟು ದಿನ ಕಣ್ಣು ಮುಚ್ಕೊಂಡು ಯಾಕೆ ಕೂತಿದ್ರು? ಈ ಒಂದು ವಂಶವೃಕ್ಷನೇ ತಗೊಂಡ್ಬಿಟ್ಟಿದ್ದೀನಿ ನಾನು. ಯಾವ್ಯಾವ ಅಧಿಕಾರಿಗಳು ಹೇಗೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಯಾರೆಲ್ಲ ಪಾತ್ರ ಇದರಲ್ಲಿ ಪ್ರಮುಖವಾಗಿದೆ ಅನ್ಬಿಟ್ಟು. ಇಲ್ಲಿ ಅಕ್ರಮ ಕಟ್ಟಡಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟೌನ್ ಪ್ಲಾನಿಂಗ್ ಅವ್ರು ಕೊಡೋದೇ ಒಂದು, ಅವ್ರು ಕಟ್ತಾ ಇರೋದೇ ಒಂದು. ನನ್ನ ಕೈಲಿ ಈಗ ಡೆಮೊಲಿಷನ್ ಆರ್ಡರ್ ಇದೆ. ಇನ್ನೊಂದು ವಾರದಲ್ಲಿ ಡೆಮೊಲಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಕಳೆದ ವಾರ ಅಷ್ಟೇ ಒಂದು ಸುದ್ದಿಯನ್ನ ಮಾಡಿದ್ದು. ಅಕ್ರಮ ಕಟ್ಟಡ ಕಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ಹೊಂಬೇಗೌಡ ನಗರದಲ್ಲಿ ಬಿಬಿಎಂಪಿಯ ಬಿಜೆಪಿಯ ಕಾರ್ಪೊರೇಟರ್ ಕ್ಯಾಂಡಿಡೇಟ್ ಆದಂತಹ ಸುರೇಶ್ ಬಾಬು ಅನ್ನೋರು ಈಗ ಆಲ್ರೆಡಿ 2 ಸಲ ಚುನಾವಣೆಗೆ ನಿಂತು ಬಿಜೆಪಿಯಿಂದ ಸೋತಿದ್ರು. ಈ ಬಾರಿಯ ಹೊಂಬೇಗೌಡ ನಗರ ಬಿಬಿಎಂಪಿ ವಾರ್ಡ್ನ ಬಿಜೆಪಿ ಟಿಕೆಟ್ ಆಕಾಂಕ್ಷಿ, ಅವ್ರಿಗೆ ಟಿಕೆಟ್ ಕೂಡ ಸಿಗೋದು ಅನ್ನುವಂಥದ್ದು ಚರ್ಚೆಗಳಿದೆ. ಆದ್ರೆ ಇಂತಹ ಒಬ್ಬ ಜನಪ್ರತಿನಿಧಿ ಅಕ್ರಮವಾಗಿ ಬಿಬಿಎಂಪಿಯ ಎಲ್ಲಾ ರೂಲ್ಸ್ ಗಳನ್ನ ಗಾಳಿಗೆ ತೂರಿ ಬಿಬಿಎಂಪಿಯ ಯಾವುದೇ ಆದೇಶಕ್ಕೂ ಕೂಡ ಆ ಆದೇಶವನ್ನ ಕಾಲಿನ ಕಸದಂತೆ ಪರಿಗಣಿಸಿ ಅಕ್ಕಪಕ್ಕ ಇರುವಂತಹ ಸಾವಿರಾರು ಜನರ ಜೀವದ ಜೊತೆ ಆಟ ಆಡುವಂತಹ ನಿಟ್ಟಿನಲ್ಲಿ ಒಂದು ಅಕ್ರಮವಾದಂತಹ ಕಟ್ಟಡ, ಒಂದು ನಿಯಮದ ಉಲ್ಲಂಘನೆ ಜೊತೆಗೆ ಕಟ್ಟಡ ಸುಭದ್ರವಾಗಿಲ್ಲ, ಕಳಪೆ ಕಾಮಗಾರಿ ಆಗಿರುವಂತಹ ಕಟ್ಟಡ. ಸೊ ಇಂತಹ ಒಂದು ಕಟ್ಟಡವನ್ನ ನಿರ್ಮಿಸಿ ರಾಜಾರೋಷವಾಗಿ ಅಲ್ಲಿರುವಂತಹ ಸ್ಥಳೀಯರು ವಿಲ್ಸನ್ ಗಾರ್ಡನ್ ಒಂದು ಸುತ್ತಮುತ್ತ ಏನಿದಾರಲ್ಲ, ಅದು ವಿಲ್ಸನ್ ಗಾರ್ಡನ್ ಅಡ್ರೆಸ್ ಹೇಳ್ಬಿಡ್ತೀನಿ. ಅದ್ರ ಪ್ರಾಪರ್ಟಿ ಸಂಖ್ಯೆ 15, 6ನೇ ಅಡ್ಡ ರಸ್ತೆ, 3ನೇ ಮುಖ್ಯ ರಸ್ತೆ, ವಿಲ್ಸನ್ ಗಾರ್ಡನ್, ವಾರ್ಡ್ ನಂಬರ್ 145, ಹೊಂಬೇಗೌಡ ನಗರ. ಇಲ್ಲಿ ಕಟ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟೋರಿಯನ್ನ ಕೂಡ ಮಾಡಿದ್ದು. ಅವರು ಕೂಡ ಅಷ್ಟೇ, ಕೆಲವರೆಲ್ಲ 12-13 ಅಂತಸ್ತು ಕಟ್ಟವ್ರೆ, ನಾನು ಕಟ್ಟಿರೋದೇ 8 ಅಂತಸ್ತು ಅಂತೇಳಿ ಒಂದು ಸಮಜಾಯಿಷಿನ ಕೊಟ್ಟಿದ್ರು. 40-50 ಒಂದು ನಿವೇಶನ ಅದು. ಕಳೆದ ಬಾರಿ ನಮ್ಗೆ ಒಂದಷ್ಟು ಮಾಹಿತಿಗಳು ಸರಿಯಾಗಿರ್ಲಿಲ್ಲ ಅಂತಂದ್ರೆ ನೋಡಕ್ ಆ ತರ ಕಾಣಿಸ್ತಾ ಇತ್ತು. ಸೊ 30-40 ಅಂತ ನಾವ್ ಹೇಳಿದ್ದು, ಅದು 40-50 ಅನ್ನುವಂಥದ್ದು ಈಗ ನಮ್ಗೆ ಗೊತ್ತಾಗಿದೆ. ಅದೊಂದು ಸಣ್ಣ ಕರೆಕ್ಷನ್. ಸೊ ಯಾವುದೇ ಒಂದು ಪ್ಯಾಸೇಜ್ ಅನ್ನ ಬಿಟ್ಟಿಲ್ಲ. G+3 ಅಷ್ಟೇ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದು. ಆದ್ರೆ ಆತ G+8 ಅಂದ್ರೆ ನಿಯಮ ಬಾಹಿರವಾಗಿ ಇನ್ನೂ ಹೆಚ್ಚಿಗೆ ಬಿಬಿಎಂಪಿ ಕೊಟ್ಟಿರುವಂತಹ ಟೌನ್ ಪ್ಲಾನಿಂಗ್ ಕೊಟ್ಟಿರುವಂತಹ ಪರ್ಮಿಷನ್ ಏನಿದೆ 3 ಅಂತಸ್ತು ಅಂತಂದ್ರೆ ಈತ 8 ಅಂತಸ್ತನ್ನ ಕಟ್ಟಿದ್ದಾರೆ. ಅಂದ್ರೆ 5 ಅಂತಸ್ತನ್ನ ವೈಲೇಷನ್ ಆಗಿ 5 ಅಂತಸ್ತನ್ನ ಕಟ್ಟಿದ್ದಾರೆ. ಅಷ್ಟು ಎತ್ತರದ ಕಟ್ಟಡವನ್ನ ಕಟ್ಟಬೇಕು ಅಂತಂದ್ರೆ ಪಿಲ್ಲರ್ಗಳು ಮತ್ತೆ ಪಾಯ ಕೂಡ ಹೆಚ್ಚಿನ ಆಳ ಇರಬೇಕು. ನಮ್ಗಿರುವಂತಹ ಮಾಹಿತಿ ಪ್ರಕಾರ 6-7 ಅಡಿ ಅಂತ ಮಾತ್ರ. ಸೊ ಆಗಿದ್ದಾಗ ಅಷ್ಟು ದೊಡ್ಡ ಕಟ್ಟಡ ಸುಭದ್ರವಾಗಿರೋದಿಲ್ಲ. ಸೊ ಹೀಗಾಗಿ ಸುತ್ತಮುತ್ತ ಇರುವಂತಹ ಆ ಕಟ್ಟಡ ಉದ್ಘಾಟನೆ ಆಗಿ, ಅಂದ್ರೆ ಅದು ರೋಡ್ ಪ್ರವೇಶ ಆಗಿ, ಅದೇನಾದ್ರು ಕೂಡ ರೆಸಿಡೆಂಟ್ ಅಂದ್ರೆ ಜನಗಳು ಬಂದು ವಾಸ ಇದ್ರು ಒಂದು ಕಡೆ, ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಜೊತೆಗೆ ಕಟ್ಟಡ ಸುರಕ್ಷಿತವಾಗಿ ಕಟ್ಟಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಅಕ್ಕಪಕ್ಕ ಇರುವಂತವ್ರ ಸಾಕಷ್ಟು ಶಾಲೆಗಳಿದೆ, ಹಿರಿಯ ನಾಗರಿಕರಿದೆ, ಸಾಕಷ್ಟು ಮನೆಗಳಿದೆ, ಅವ್ರಿಗೆಲ್ಲರಿಗೂ ಕೂಡ ಮುಂದೆ ಸಮಸ್ಯೆ. ಇದು ಒಂದು ಉದ್ದೇಶ. ಈಗೇನು ಅಂದ್ರೆ ಇವಾಗ ಸ್ಟೋರಿ ಮಾಡ್ತಿರೋ ಉದ್ದೇಶ ಅನ್ನೋದು ನಾವು ಖಂಡಿತ ಇದನ್ನ ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿದ್ದು. ಫಾಲೋ ಅಪ್ ಮಾಡಿದೀವಿ. ನನ್ನ ಕೈಲಿ ಈಗ ಡೆಮೊಲಿಷನ್ ಆರ್ಡರ್ ಇದೆ. ಈ ಸುರೇಶ್ ಬಾಬು ಅವ್ರು ಕಟ್ಟಡ ಕಟ್ತಿದಾರಲ್ಲ, ಇದಕ್ಕೆ ನೋಡಿ ಇಲ್ಲಿ ಫೈನಲ್ ಪೇಜ್ ಅಲ್ಲಿ ಇದೆ ಡೆಮೊಲಿಷನ್ ಆರ್ಡರ್. ಬಿಬಿಎಂಪಿ ಕಾಯ್ದೆ 2020 ಕಲಂ 248(3) ಪ್ರಕಾರ ಹೊರಡಿಸಿರುವ ಸ್ಥಿರೀಕರಣ ಆದೇಶ ಅಂದ್ರೆ ಡೆಮೊಲಿಷನ್ ಕಾಪಿ ಇದನ್ನ. ಸೊ ಈ ಕಾಪಿ ಇರುವಂತದ್ದು ಇಲ್ಲಿ. ಇದನ್ನ ನಮ್ಗಿರುವಂತ ಮಾಹಿತಿ ಪ್ರಕಾರ AEE ನಾಗೇಂದ್ರ ಅವ್ರು ಕೊಟ್ಟಿರುವಂತಹ ಒಂದು ಮಾಹಿತಿ ಪ್ರಕಾರ, ಭರವಸೆ ಪ್ರಕಾರದಲ್ಲಿ ಇವತ್ತು ನಾವು ಅವ್ರ ಹತ್ರ ಮಾತಾಡ್ದು. ಇನ್ನ ಒಂದೇ ಒಂದು ವಾರದಲ್ಲಿ ಆ ವೈಲೇಷನ್ ಆಗಿರುವಂತ 5 ಫ್ಲೋರ್ ಅನ್ನ ನಾವು ಈಗ ಧ್ವಂಸ ಮಾಡ್ತೀವಿ. ಈಗ ಆಲ್ರೆಡಿ ನಾವು ಅವ್ರಿಗೆ ಹೇಳಿದ್ದೋ ಮಾಡಿಲ್ಲ, ಕೆಲಸ ನಿಲ್ಸಿಲ್ಲ, ಅವ್ರು ಕಟ್ಲಿ. ಯಾಕಂದ್ರೆ ನಮ್ಮ ಸ್ಟೋರಿ ಆದ್ಮೇಲೆ ಸುರೇಶ್ ಬಾಬು ಅವ್ರು ಏನಿದ್ದಾರೆ ಆತರವಾಗಿ ಎಲ್ಲಾ ಮನೆಗೆ ಒಂದು ಈ ಕವರ್, ಪ್ಲಾಸ್ಟಿಕ್ ಇದು ಬರುತ್ತಲ್ಲ, ಕವರ್ ಮಾಡಿಸ್ಬಿಟ್ಟು ಯಾರಿಗೂ ಕಾಣದಂತ ರೀತಿಯಲ್ಲಿ ತರಾತುರಿನಲ್ಲಿ ಕೆಲಸವನ್ನ ಮಾಡಿಸ್ಬಿಟ್ಟು ಈಗ ಆಲ್ರೆಡಿ ಸುಣ್ಣ ಬಣ್ಣ ಬಳಿತಾವ್ರೆ. ಈ ವಾರದೊಳಗಡೆ ಗೃಹ ಪ್ರವೇಶ ಮಾಡ್ಬಿಡ್ತೀವಿ. ಗೃಹ ಪ್ರವೇಶಕ್ಕೆ ಯಾರ್ಯಾರೆಲ್ಲ ನಮ್ಮ ವಿರುದ್ಧ ಮಾತಾಡಿದ್ರಲ್ಲ, ಅಧಿಕಾರಿಗಳಾಗಿರ್ಬೋದು, ಯಾರ್ಯಾರು ನಮ್ಮ ವಿರುದ್ಧ ಬಂದವರೆಲ್ಲ, ಅಧಿಕಾರಿಗಳು ಅವ್ರ ವಿರುದ್ಧ ಹೋಗಿರಲಿಲ್ಲ, ಅವ್ರ ಪರವಾಗಿ ಇದ್ದಿದ್ದು. ಈಗ ಈ ನಮ್ಮ ಸ್ಟೋರಿಗಿರಿ ಎಲ್ಲ ಆಯ್ತಲ್ಲ, ಆದ್ಮೇಲೆ ಸ್ವಲ್ಪ ವಿರುದ್ಧವಾಗಿ ಹೋಗಿದ್ದಾರೆ. ಅವರೆಲ್ಲರೂ ಕರೆದು ಗೃಹ ಪ್ರವೇಶಕ್ಕೆ ಊಟ ಹಾಕ್ಸ್ತೀನಿ, ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿ ಅನ್ನೋ ರೇಂಜಿಗೆ ಅಪ್ಪ ಮಾತಾಡಿದ್ರಂತೆ. ಸಂತೋಷ, ಊಟ ಹಾಕ್ಲಿ, ನೋಡೋಣ ಯಾರು ಊಟ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಈಗ ನಮ್ಗೆ ಈ ಕಾಪಿ ಎಲ್ಲ ಸಿಕ್ಕಿದೆ.
ಏನು ಆತನ ಆ ಬಿಲ್ಡಿಂಗ್ ನ ಡೆಮೊಲಿಷನ್ ಮಾಡುವಂತ ಕಾಪಿ ಸಿಕ್ಕಿದೆ. ಇನ್ನೊಂದು ವಾರದಲ್ಲಿ ಡೆಮೊಲಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಆ ಡೆಮೊಲಿಷನ್ ಮಾಡೋದಕ್ಕೆ ನಮ್ಗೆ 5 ಫ್ಲೋರ್ ಕೂಡ 1 ಲಕ್ಷ ರೂಪಾಯಿಯನ್ನ ಅಮೌಂಟ್ ಅನ್ನ ಫಿಕ್ಸ್ ಕೂಡ ಮಾಡಿದ್ದಾರೆ. 5 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿ BBMP ಅವರೇ ಆ ಕಟ್ಟಡವನ್ನ ಡೆಮೊಲಿಷನ್ ಮಾಡೋದಕ್ಕೆ ಈಗ ಆದೇಶ ಕೂಡ ರೆಡಿ ಆಗಿದೆ. ಆ ಆದೇಶದ ಪ್ರತಿ ನನ್ನ ಕೈಲಿಲ್ಲ, ಬದಲಿಗೆ ಒಂದಷ್ಟು ವಿಜುವಲ್ಸ್ ಇದೆ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 7ನೇ ತಾರೀಕೆ ಒಂದು ಕಂಪ್ಲೇಂಟ್, 7ನೇ ತಾರೀಕಿನೇ ಡಬ್ಲ್ಯೂನವರು ಸಿಇ ಕಳ್ಸಿರ್ತಾರೆ ಇದರ ಡೆಮೊಲಿಷನ್ಗೆ ಎಸ್ಟಿಮೇಷನ್ ನ ಕಳಿಸ್ಬಿಟ್ಟು. ಸಿಇನವರು ಕೂಡ 8ನೇ ತಾರೀಕು ಝೋನಲ್ ಕಮಿಷನರ್ ವಿನೋದ್ ಪ್ರಿಯಾ ಅವ್ರಿಗೆ ಕಳಿಸಿರ್ತಾರೆ. ಆದ್ರೆ ಆ ಫೈಲ್ 7ನೇ ತಾರೀಕು 8ನೇ ತಾರೀಕು ಹೋದ್ರು ಕೂಡ 12ನೇ ತಾರೀಕಾದ್ರೂ ಕೂಡ ಟೇಬಲ್ ಮೇಲೆ ಹೋಗಿರ್ಲಿಲ್ಲ. ನಾವೆಲ್ಲ ಅಲ್ಲಿ ಹೋಗಿ ಒಂದಷ್ಟು ಇವೆಲ್ಲವೂ ಕೂಡ ಈ ವಿಚಾರವಾಗಿ ಒಂದಷ್ಟು ಸೀರಿಯಸ್ ಆದಂತ ಚರ್ಚೆಗಳು ಮಾಡಿದಾಗ ಆ ಫೈಲ್ ಅಲ್ಲಿ ಹೋಗಿದೆ. ಅಲ್ಲೂ ಕೂಡ ಈಗ ಅಪ್ರೂವಲ್ ಸಿಕ್ಕಿದೆ. ವರದಿಯಂತೆ ಸರ್ ವರದಿಯಂತೆ ಸದರಿ ಕಟ್ಟಡ ವ್ಯತಿರಿಕ್ತ ಭಾಗಗಳ ಗೋಡೆಗಳನ್ನು ತೆರವುಗೊಳಿಸಲು ಹಾಗೂ ಅನಧಿಕೃತ ಭಾಗವನ್ನ ತೆರವು ಕಾರ್ಯ ನಿರ್ವಹಿಸುವ ಅಂಶಗಳನ್ನು ಒಳಗೊಂಡಂತೆ 1 ಲಕ್ಷ ಬೇಕಾಗಿರುತ್ತದೆ ಎಂದು ಅಂದಾಜು ಪಟ್ಟಿನ ತಯಾರಿಸಿ ಸಲ್ಲಿಸಿರುತ್ತಾರೆ. ಮುಂದುವರೆದಂತೆ ಸದರಿ ಕಾಮಗಾರಿಯನ್ನು ನಿರ್ವಹಿಸಲು ಕೊಟೇಶನ್ ಮುಖಾಂತರ ಅರ್ಹ ಗುತ್ತಿಗೆದಾರರಿಂದ ಸದರಿ ಕಾಮಗಾರಿಯನ್ನು ನಿರ್ವಹಿಸಲು ಅನುಮೋದನೆ ಹಾಗೂ ಲೆಕ್ಕಶಿಕ್ಷೆ P005 ಶೇಖ ಶಿಕ್ಷೆಯಲ್ಲಿ DC ಬಿಲ್ ಮುಖಾಂತರ ಪಾವತಿಸಲು ಅನುಮೋದನೆ ನೀಡುವ ಸಂಬಂಧ ಕಟ್ಟಡ ಸಲ್ಲಿಸಿದೆ. ಎಸ್ಟಿಮೇಷನ್ ಕಳಿಸಿರೋದು ತೆರವು ಮಾಡಕ್ಕೆ ಇದು ಏನೋ ಅದನ್ನ ಡೆಮೊಲಿಷನ್ ಮಾಡಕ್ಕೆ ಎಸ್ಟಿಮೇಷನ್ ಇದು. ಇನ್ನ 1 ವಾರದ ಒಳಗಡೆನೆ ಕಟ್ಟಡವನ್ನ ಡೆಮೊಲಿಷನ್ ಮಾಡ್ತೀವಿ ಅನ್ನುವಂತ ಕಂಪ್ಲೀಟ್ ಆದಂತಹ ಒಂದು ಭರವಸೆ ಕೂಡ ಸಿಕ್ಕಿರುವಂತದ್ದು. ಅದು ಆಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ. ಜೊತೆಗೆ ಸಾರ್ವಜನಿಕರು, ಸ್ಥಳೀಯ ವಿಸನ್ಗಾಡ ನಿವಾಸಿಗಳು ಬಹಳ ಪ್ರಮುಖವಾಗಿ ಇದರ ಕಟ್ಟಡದ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ ಸ್ಥಳೀಯ ಹೋರಾಟಗಾರರ ಒಂದು ಪ್ರಯತ್ನಕ್ಕೆ, ನ್ಯಾಷನಲ್ ಟಿವಿಯ ಪ್ರಯತ್ನಕ್ಕೆ ಇದೊಂದು ಸಿಕ್ಕಂತ ಒಂದು ದೊಡ್ಡ ಜಯ ಆಗುತ್ತೆ. ಮತ್ತೊಂದು ವಿಪರ್ಯಾಸ ಇರುವಂತದ್ದು ಇಲ್ಲಿ, ಯಾಕೆಂದ್ರೆ ಈ ಆದೇಶದ ಕಾಪಿ ಸಿಕ್ತಕ್ಕೆ ನಾವೇನು ಖುಷಿಯನ್ನು ಪಡ್ಲಿಲ್ಲ. ಯಾಕಂದ್ರೆ ಈ ಕಾಪಿ ಆಗಿರುವಂತದ್ದು, ಆರ್ಡರ್ ಆಗಿರುವಂತದ್ದು ಯಾವಾಗ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಮೊದಲಿಗೆ 30/3/2024 ಅಂದ್ರೆ ಮಾರ್ಚ್ ತಿಂಗಳ ಕೊನೆಯಲ್ಲಿ, 30ನೇ ತಾರೀಕು ಮಾರ್ಚ್ ತಿಂಗಳ ಕೊನೆಯಲ್ಲಿ ಇದೇ ವರ್ಷದಲ್ಲಿ ಇವರು 3 ಫ್ಲೋರ್ ಪರ್ಮಿಷನ್ ತೆಗೆದುಕೊಂಡು 4-5ನೇ ಫ್ಲೋರ್ ಅನ್ನ ಕಟ್ಟೋದಕ್ಕೆ ಮುಂದಾಗ್ತಾರೆ. ಆಗ್ಲೇನೆ BBMP ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಯಾರೋ ಕಂಪ್ಲೇಂಟ್ ಮಾಡಿರ್ತಾರೆ, ಒಂದು ನೋಟಿಸ್ ಅನ್ನ ಕೊಟ್ಬಿಟ್ಟು ನೀವು ವೈಲೇಷನ್ ಮಾಡಿ ಕಟ್ತಾ ಇದ್ದೀರಾ, ಪ್ಯಾಸೇಜ್ ಕೂಡ ಬಿಟ್ಟಿಲ್ಲ, ಜಾಸ್ತಿ ಫ್ಲೋರ್ ಕಟ್ತಾ ಇದ್ದೀರಾ, ಕೆಲಸನ ಸ್ಟಾಪ್ ಮಾಡಿಸಿ ಇಮಿಡಿಯೇಟ್ ಆಗಿ ಆ 3, 4 ಮತ್ತು 5ನೇ ಫ್ಲೋರ್ ಅನ್ನ ಡೆಮೊಲಿಷನ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಈ ಸುರೇಶ್ ಬಾಬು ಇದರ ಜನಪ್ರತಿನಿಧಿ BBMPಯ ರೂಲ್ಸ್ಗೆ BBMP ಅಧಿಕಾರಿಗಳ ನೋಟಿಸ್ ಅನ್ನ ಕಾಲ ಕೆಳಗೆ ಮೋಸ್ಟ್ಲಿ ಓದೇ ಇರಲ್ಲ ಅನ್ಸುತ್ತಾಯಪ್ಪ, ಕಾಲ ಕೆಳಗಡೆ ಹಾಕೊಂಡು ಅದ್ರ ಮೇಲೆ ಕಟ್ಟಡವನ್ನ ಕಟ್ಟೋದಕ್ಕೆ ಮುಂದಾಗ್ತಾರೆ. ಅಷ್ಟು BBMPಯ ರೂಲ್ಸ್ ಮೇಲೆ, ಕಾನೂನ್ ಮೇಲೆ, ಅಧಿಕಾರಿಗಳ ಮೇಲೆ ಆ ಅಪ್ಪನ್ಗೆ ಯಾವುದೇ ರೀತಿಯಾದಂತ ಗೌರವ ಯಾವುದೂ ಇಲ್ಲ. ಕಾಲ ಕಸದ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾನೆ. ಯಾಕೆ ಅಂದ್ರೆ ಆ ನೋಟಿಸ್ ಬಂದಾಗ ಆ ಅಪ್ಪ 4-5ನೇ ಫ್ಲೋರ್ಗೆ ಇನ್ನು ಪಿಲ್ಲರ್ ಹಾಕ್ತಾ ಇರ್ತಾರೆ. ಆದ್ರೆ ಆ ನೋಟಿಸ್ ಬರ್ತಲ್ಲ, ಬಂದ ಮೇಲೆ ಇನ್ನೂ ಕೂಡ ಕಟ್ಟೋದಕ್ಕೆ ಜಾಸ್ತಿ ಮಾಡ್ತಾರೆ, ಸ್ಟಾಪ್ ಮಾಡೋದಿಲ್ಲ. ಅವಾಗ ಏನ್ ಮಾಡ್ತಾರೆ ನೋಡಿ, 8/4/2024 1 ತಿಂಗಳಾದ್ಮೇಲೆ ಇವ್ರಿಗೆ ಇನ್ನೊಂದು ಆದೇಶವನ್ನ ಕಾಪಿಯನ್ನ ಕೊಡ್ತಾರೆ. ಕಂಪ್ಲೀಟ್ ಆಗಿ ಸ್ಥಿರೀಕರಣ ಆದೇಶ. ಫಸ್ಟ್ ಒಂದು ನೋಟಿಸ್ ಕೊಡ್ತಾರೆ, ಕ್ಲಾರಿಫಿಕೇಶನ್ ಕೇಳ್ತಾರೆ, ಯಾವುದು ಕೊಡೋದಿಲ್ಲ. ಅದಾದ್ಮೇಲೆ ಫೈನಲ್ ಆಗಿ ಒಂದು ಡೆಮೊಲಿಷನ್ ಆರ್ಡರ್ನ ಪಾಸ್ ಮಾಡ್ತಾರೆ. ಯಾವಾಗ ಅಂದ್ರೆ 8/4/2024 ಆ ಆರ್ಡರ್ ಪಾಸ್ ಅಂತ ಸಂದರ್ಭದಲ್ಲಿ ಆತ ಬರೀ 4-5ನೇ ಫ್ಲೋರ್ ಕಟ್ಟಿರ್ತಾನೆ. ಈ ಆರ್ಡರ್ ಪಾಸ್ ಆದ್ಮೇಲೆ ಕೆಲಸವನ್ನ ನಿಲ್ಲಿಸಿ ಡೆಮೊಲಿಷನ್ ಮಾಡ್ಬೇಕಾದಂತಹ BBMP ಅಧಿಕಾರಿಗಳು ಇಷ್ಟು ದಿನ ಕಣ್ಣು ಮುಚ್ಕೊಂಡು ಯಾಕೆ ಕೂತಿದ್ರು? ಅದಾದ್ಮೇಲೆ ಈತ ಎಕ್ಸ್ಟ್ರಾ 4 ಫ್ಲೋರ್ ಅನ್ನ ಕಟ್ಟೋದು. ಡೆಮಾಲಿಷನ್ ಆರ್ಡರ್ ಆದಾಗೆ 4 ಫ್ಲೋರ್ ಇರುತ್ತೆ, 4-5 ಫ್ಲೋರ್. ಅದಾದ್ಮೇಲೆ ಎಕ್ಸ್ಟ್ರಾ 3 ಫ್ಲೋರ್ ಅನ್ನ ಕಟ್ತಾನೆ ಅಂತಂದ್ರ ಅಯ್ಯಪ್ಪ, ಆ ಒಬ್ಬ ಸೋಕಾಲ್ ಜನಪ್ರತಿನಿಧಿ BBMP ಅಧಿಕಾರಿಗಳು ನೀವೇನ್ ಮಾಡ್ತಾ ಇದ್ರಾ? ಯಾಕೆ ಕಟ್ಟಡ ಕಾಮಗಾರಿಯನ್ನು ತೆರವು ಮಾಡಿಸುವಂಥದ್ದು, ಸ್ಟಾಪ್ ಮಾಡಿಸುವಂಥದ್ದಾಗ್ಲಿಲ್ಲ? ತಾವ್ಯಾಕೆ ಡೆಮೊಲಿಷನ್ ಆರ್ಡರ್ ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ರ? ಯಾಕೆ ನೀವು ಆತನಿಗೆ ಡೆಮೊಲಿಷನ್ ಮಾಡ್ರಿ ಅಂತ ಹೇಳಿದ್ರೆ ಆತ ಮಾಡ್ಲಿಲ್ಲ ಅಂದ್ರೆ ನೀವೇ ಮಾಡ್ಬೋದು, ನೀವು ಮಾಡಿ ಆ ಒಂದು ಖರ್ಚನ್ನ ಕೂಡ ಆತನಿಂದನೇ ತಾವು ಭರಿಸ್ತೀರಾ ಅಂದ್ಮೇಲೆ 4 ತಿಂಗಳು ಕಾಲಾವಕಾಶ ಯಾಕೆ ಕೊಟ್ರ? ಇದರಲ್ಲಿ ಸುರೇಶ್ ಬಾಬು ತಪ್ಪಿನ ಹೆಚ್ಚಿನದಾಗಿ ಈ ಅಧಿಕಾರಿಗಳು, ಈ ವ್ಯವಸ್ಥೆಯಲ್ಲಿರುವಂತ ಅಧಿಕಾರಿಗಳಿದಾರಲ್ಲ, ಸೊ ಈ ಅಧಿಕಾರಿಗಳ ತಪ್ಪು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಈ ಒಂದು ವಂಶವೃಕ್ಷನೇ ತಗೊಂಡ್ಬಿಟ್ಟಿದ್ದೀನಿ ನಾನು, ಯಾವ್ಯಾವ ಅಧಿಕಾರಿಗಳು ಹೇಗೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಯಾರೆಲ್ಲ ಪಾತ್ರ ಇದ್ರಲ್ಲಿ ಪ್ರಮುಖವಾಗಿದೆ ಅನ್ಬಿಟ್ಟು. ಯಾಕೆಂದ್ರೆ ನೋಡಿ, ನೀವು ಬಡವರು, ಮಿಡಲ್ ಕ್ಲಾಸ್ ಜನ, ನಾವೇನಾದ್ರೂ ಒಂದಡಿ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಮಾಡಿ ಕೊಟ್ಕೊಂಡ್ಬಿಟ್ರೆ ಇಮಿಡಿಯೇಟ್ ಆಗಿ JCB ತಂದು ಹೊಡ್ಸೇ ಬಿಡ್ತೀರಾ ನೀವು. ಆದ್ರೆ ಇಂತಹ ಒಬ್ಬ ಜನಪ್ರತಿನಿಧಿ ಆಗ್ಬೇಕಾಗಿರುವಂತಹ ಒಬ್ಬ ವ್ಯಕ್ತಿ ಈಗ ಆಲ್ರೆಡಿ 2 ಸಲ ಚುನಾವಣೆಗೆ ನಿಂತು ಕಡಿಮೆ ಅಂತರದಿಂದ ಸೋತಿರುವಂತಹ ವ್ಯಕ್ತಿ ಮುಂಬರುವಂತಹ BBMP ಚುನಾವಣೆಯಲ್ಲಿ ಹೊಂಬೇಗೌಡ ನಗರ
ಒಂದು ವಾರ್ಡ್ಗೆ ಬಿಜೆಪಿಯಿಂದ ಬಿಬಿಎಂಪಿ ಕಾರ್ಪೊರೇಟರ್ ಆಗೋದಕ್ಕೆ ಸಿದ್ಧತೆಯನ್ನು ನಡೆಸಿರುವಂತಹ ವ್ಯಕ್ತಿ. ಈತನ ಪ್ರಭಾವಕ್ಕೆ ನೀವು ಮಾಡ್ಬಿಟ್ರ ಅಥವಾ ಬೇರೆ ಏನಾದ್ರು ರೀತಿಯಾದಂತಹ ಪ್ರಭಾವ ತಮ್ಗೆ ವರ್ಕೌಟ್ ಆಗಿದ್ಯಾ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ನೋಡಿ, ಮೊದಲನೇದಾಗಿ ನಾಗೇಶ್ ಬರ್ತಾರೆ. ಬಂದವರು ಆ ವಾರ್ಡ್ಗೆ ಆಗಿರ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ತಾರೆ. ಅವರು ಇದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಒಂದು. ಎರಡನೇದು AEE ನಾಗೇಂದ್ರ ಅವ್ರು ಬಿಡಿ, ಈಗ ರೀಸೆಂಟ್ ಆಗಿ ಬಂದಿದ್ದಾರೆ. ಅವರ ಹಿಂದೆ ಇದ್ದಂತ ಪ್ರದೀಪ್ ಇದಾರಲ್ಲ, ಅವರ ಹಿಂದೆ ಇದ್ದಂತ AEE ಆ ಯಪ್ಪನ ಪೀರಿಯಡ್ ಎಲ್ಲ ಇದಾಗಿರುವಂತದ್ದು. ಆತ ಕೂಡ ಇದರೊಳಗಡೆ ಬಹಳ ಪ್ರಮುಖವಾಗಿ ಶಾಮೀಲಾಗಿದ್ದಾರೆ. ಏನ್ ಸೇರ್ಬೇಕೋ ಸೇರಿದೆ ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಿರುವಂತ ವಿಚಾರ. ಇದೊಂದು ತನಿಖೆ ಆಗ್ಬೇಕು, ಅವಾಗ ಗೊತ್ತಾಗುತ್ತೆ. ಅದಾದ್ಮೇಲೆ EE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯರ್ರಪ್ಪ ರೆಡ್ಡಿ ಅವರು ಕೂಡ ಅಷ್ಟೇ, ಕಾರ್ಯಪಾಲಕ ಅಭಿಯಂತರರು. ಅವರು ಕೂಡ ಯಾಕೆ ಇಷ್ಟೆಲ್ಲ ತಡವನ್ನ ಮಾಡಿದ್ರು. ಅದಾದ್ಮೇಲೆ CE ರಾಜೇಶ್ ಅವರು ಚೀಫ್ ಇಂಜಿನಿಯರ್, ಅವ್ರು ಬರ್ತಾರೆ. ಅದಾದ್ಮೇಲೆ ಬರುವಂತದ್ದು ಬಹಳ ಪ್ರಮುಖವಾಗಿ ಟೌನ್ ಪ್ಲಾನಿಂಗ್. ಈಗ ನೋಡಿ, ಈಗ ಇದು 4ನೇ ತಿಂಗಳಲ್ಲಿ ಆದೇಶ ಹೊರಡಿಸಿರುವಂತದ್ದು ಟೌನ್ ಪ್ಲಾನಿಂಗ್ ಇಂದ ಯಾರು ಆದೇಶ ಹೊರಡಿಸಿರುವಂತದ್ದು? ಸಹಾಯಕ ನಿರ್ದೇಶಕರು ನಗರ ಯೋಜನೆ ದಕ್ಷಿಣ, ಅಂದ್ರೆ ADTP ಸೌತ್ ಟೌನ್ ಪ್ಲಾನಿಂಗ್ ನ ADTP ಆಗಿರುವಂತಹ ಸಂದೀಪ್ ಅವರು ಹೊರಡಿಸ್ತಾರೆ ಈ ಆದೇಶನ. ಅದು ಯಾಕೆ ಈ ಆದೇಶನ ಹೊರಡಿಸ್ತೀರ? ಅದಾದ್ಮೇಲೆ ಯಾಕೆ ತಾವು ಇದನ್ನ ತೆರವು ಮಾಡಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮೇಲಿನ ಅಧಿಕಾರಿಗಳಿಗೆ ತಾವು ಇದನ್ನ ಮನವಿಯನ್ನ ಮಾಡುವಂತದ್ದು ಅಥವಾ ಬೇರೆ ರೀತಿಯಾದಂತಹ ಒಂದು ಪತ್ರಗಳ ವ್ಯವಹಾರವನ್ನ ಮಾಡಲಿಲ್ಲ. ಒಂದು. ಅವ್ರಿಗಿನ್ನ ಮೇಲ್ಪಟ್ಟು ಬಂದು JDTP ವೀಣಾ ಮೇಡಮ್ ಅವರು ಬರ್ತಾರೆ. ಇವರು ಕೂಡ ಇದಕ್ಕೆ ಆನ್ಸರಬಲ್ ಆಗಿರ್ತಾರೆ. ಅದಾದ ಬಳಿಕ ಝೋನಲ್ ಕಮಿಷನರ್ ಅವರು IAS ಆಫೀಸರ್ ವಿನೋದ್ ಪ್ರಿಯಾ ಮೇಡಮ್ ಅವರು ಇರ್ತಾರೆ. ಸೊ ಅವರು ಕೂಡ ಇದಕ್ಕೆ ಉತ್ತರವನ್ನ ಕೊಡ್ಬೇಕಾಗುತ್ತೆ. ಅದ್ ಬಿಟ್ರೆ ಫೈನಲ್ ಆಗಿ ಬರುವಂತದ್ದು ಬೇರೆ ಯಾರು ಅಲ್ಲ, BBMPಯ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಇವರೆಲ್ಲರ ಅಧಿಕಾರಿಗಳಿಂದ ತೆಗೆದುಕೊಳ್ಬೇಕಾಗತ್ತೆ. ಡೆಮಾಲಿಷನ್ ಆದೇಶ ಆಗಿ 4 ತಿಂಗಳಾದ್ರೂ ಕೂಡ 4 ಫ್ಲೋರ್ ಎಕ್ಸ್ಟ್ರಾ ಕಟ್ಕೊಂಡಂತಾಗಿ ಯಾಕೆ ಬಿಟ್ರ? ನಾವೇನಾದ್ರು ಇದ್ರಲ್ಲಿ ಇಂಟರ್ಫಿಯರ್ ಆಗಿ ಲೋಕಲ್ ಇರುವಂತಹ ನಾಗರಿಕರು, ಹೋರಾಟಗಾರರು ಯಾರು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿ ಪ್ರಶ್ನೆ ಮಾಡ್ಲಿಲ್ಲ ಅಂತಂದ್ರೆ ಈ ಆದೇಶದ ಪ್ರತಿ ಮೂಲೆಗೆ ಬಿದ್ದಿರ್ತಾ ಇತ್ತು. ಇದು ಯಾವುದೇ ರೀತಿಯಾಗಿ ಬೇಕಾದ್ರೆ ಇನ್ನೊಂದು 4 ಫ್ಲೋರ್ ಜಾಸ್ತಿ ಕಟ್ತಾ ಇದ್ರು ಅವರು. ಸೊ ಹೀಗಾಗಿ ಇದರಲ್ಲಿ ಅಧಿಕಾರಿಗಳ ಶಾಮೀಲು ಕೂಡ ಇದೆ. ನಾನು ಈ ಹೇಳಿದ್ನಲ್ಲ, ಈ ವಂಶವೃಕ್ಷ ಇಂದ ಹಿಡಿದು ಯಾರ್ಯಾರೆಲ್ಲ ಇದ್ರಲ್ಲ, ಝೋನಲ್ ಕಮಿಷನರ್ ಆಗಿರ್ಬೋದು, JDTP ADTP ಟೌನ್ ಪ್ಲಾನಿಂಗು, ಇವರೆಲ್ಲರೂ ಕೂಡ ಆನ್ಸರಬಲ್ ಆಗಿರ್ತಾರೆ. ಇವರ ಮೇಲೆ ಒಂದು ತನಿಖೆನ ಮಾಡಬೇಕು. ಇದ್ರಲ್ಲಿ ಯಾಕೆ ಇಷ್ಟು ವಿಳಂಬವನ್ನ ಮಾಡಿದ್ರು, ಅದರ ಉದ್ದೇಶ ಏನು, ಇದರಲ್ಲಿ ಅವರ ಒಂದು ಶಾಮೀಲ್ ಏನಾದ್ರು ಕೂಡ ಇದೆಯಾ, ಅವರ ಪ್ರಭಾವಕ್ಕೊಳಗಾಗಿದ್ರ? ಇಷ್ಟು ಜನ ಒಂದು ಡೆಮಾಲಿಷನ್, ಇಷ್ಟು ಜನ ಅಧಿಕಾರಿಗಳ ಮೇಲೆ ತನಿಖೆ ಆಗ್ಬೇಕು. ತನಿಖೆ ಆದಾಗಷ್ಟೇ ಈ ಸತ್ಯ ನಿಜವಾಗ್ಲೂ ಯಾಕೆ ಇಷ್ಟ ತಡ ಆಯ್ತು ಅಥವಾ ಆತನ ಪ್ರಭಾವ ಏನಾದ್ರು ಕೂಡ ಹೆಚ್ಚಾಯ್ತಾ. ಯಾಕೆಂದ್ರೆ ಆತ ಬಿಜೆಪಿಯ ಒಂದು ಲೀಡರ್, ಲೋಕಲ್ ಲೀಡರ್, ಅಲ್ಲಿರುವಂತದ್ದು ಬಿಜೆಪಿ ಶಾಸಕರು. ಹೀಗಾಗಿ ಆ ಶಾಸಕರ ಹೆಸರನ್ನ, ಇದ್ರ ಶಾಸಕರು ಇನ್ವಾಲ್ವ್ ಇದಾರೋ ಇಲ್ವೋ ಅಂತ ನಾವ್ ಹೇಳಕ್ ಬರಲ್ಲ, ಅದು ಶಾಸಕರಿಗೆ ಗೊತ್ತಿರುತ್ತೆ. ಆದ್ರೆ ಅವರ ಹೆಸರನ್ನ ಏನಾದ್ರು ಕೂಡ ಬಳಸ್ಕೊಂಡು ಈತ ಗರುಡಾಚಾರ್ ಅವರ ಹೆಸರನ್ನ ಏನಾದ್ರು ಬಳಸ್ಕೊಂಡು ನಮ್ಮ ಪಾರ್ಟಿಯ MLA ಇರುವಂತದ್ದು ಹೆಂಗ್ ಮುಟ್ತೀರಾ ಅಂತ ಹೇಳಿ ಈತ ಏನಾದ್ರು ಅವರ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡು ಅವರ ಪ್ರಭಾವವನ್ನ ಅವರಿಗೆ ಗೊತ್ತಿಲ್ಲದಂತ ರೀತಿಯಲ್ಲಿ ದುರ್ಬಳಕೆ ಏನಾದ್ರು ಮಾಡ್ಕೊಂಡು ಈ ರೀತಿಯಾಗಿ ಮಾಡಿದಾರಾ, ಈ ಕಟ್ಟಡದ ಕಾಮಗಾರಿಯನ್ನು ರಾಜಾರೋಷವಾಗಿ ಮಾಡ್ತಿದಾರ ಅನ್ನುವಂಥದ್ದು. ಯಾವುದೇನೇ ಆಗ್ಲಿ ಈ ಕಟ್ಟಡ ಡೆಮಾಲಿಷನ್ ಆಗ್ಬೇಕು. ಬೆಂಗಳೂರಿಗೆ ಇದೊಂದು ಎಕ್ಸಾಂಪಲ್ ಸೆಟ್ ಆಗ್ಬೇಕು. ಯಾಕಂದ್ರೆ ಚಿಕ್ಕಪೇಟೆನಲ್ಲಿ ನಾವು ಆಲ್ರೆಡಿ ಸಾಕಷ್ಟು ಸ್ಟೋರಿಗಳನ್ನ ಮಾಡಿದೀವಿ, ಮುಂದೆನೂ ಕೂಡ ಒಂದಷ್ಟು ಸ್ಟೋರಿಗಳಿದೆ. ಇಲ್ಲಿ ಅಕ್ರಮ ಕಟ್ಟಡಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟೌನ್ ಪ್ಲಾನಿಂಗ್ ಅವ್ರು ಕೊಡೋದೇ ಒಂದು, ಅವ್ರು ಕಟ್ತಾ ಇರೋದೇ ಒಂದು. ಇದೇ ರೀತಿಯಾದ್ರೆ ಚಿಕ್ಕಪೇಟೆ, ಹೆಸರಲ್ಲೇ ಚಿಕ್ಕಪೇಟೆ ಅಂತಿದೆ, ತುಂಬಾ ಚಿಕ್ಕದಾಗಿ ಇರುವಂತಹ ರಸ್ತೆಗಳು, ಓಕೆನಾ, ಹೆಚ್ಚಿನ ಜನಸಂಖ್ಯೆ ಇರುವಂತಹ ಏರಿಯಾ, ಇಂತಹ ಕಡೆಯಲ್ಲಿ ಈ ರೀತಿಯಾಗಿ 3 ಫ್ಲೋರ್ ಪರ್ಮಿಷನ್ ತಗೊಂಡು 8 ಫ್ಲೋರ್ ಕಟ್ಟಿದ್ರೆ ನಾಳೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಜನರಿಗೂ ಕೂಡ ತೊಂದರೆಗಳಾಗುತ್ತೆ, ಡ್ರೈನೇಜ್ ಸಮಸ್ಯೆ ಆಗುತ್ತೆ, ಜೊತೆಗೆ ವಾಟರ್ ಸಮಸ್ಯೆ ಎಲ್ಲವೂ ಕೂಡ ಆಗುತ್ತೆ. ಹೀಗಾಗಿ ಈ ಕಟ್ಟಡ ಇನ್ನ 1 ವಾರದೊಳಗಡೆ ಡೆಮಾಲಿಷನ್ ಆಗೇ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ವರ್ಕ್ಗಳು ಕೂಡ ನಡೀತಾ ಇದೆ. ಇದರಲ್ಲಿ ಯಾವುದೇ ಡೌಟ್. ನೀವು ಏನು ಆ ಗಗನಚುಂಬಿ ಕಟ್ಟಡವನ್ನ ನೋಡಿದಿರಲ್ಲ, ಅದರ ತೆರವು ಕಾರ್ಯಾಚರಣೆಯನ್ನ ಕೂಡ ನಿಮ್ಮ ನ್ಯಾಷನಲ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತಂದಿಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನಮಸ್ಕಾರ.